ನಮಸ್ಕಾರ. ನಮ್ಮ ಒಂದು ಕನ್ನಡಿಗ ವರ್ಮು ಲಾಗ್ಗೆ ಆತ್ಮೀಯವಾದ ಸ್ವಾಗತ. ಭಾಳಷ್ಟು ದಿವಸ ಆಯಿತು, ಈಗ ಯಾವುದೇ ಲಾಗ್ನ ಮಾಡಿದ್ದಿಲ್ಲ. ಅದು ನಿನ್ನೆ ಒಂದು ಇವತ್ತೊಂದು ಈ ಕಂಟಿನ್ಯೂ ಶುರು ಮಾಡಿದ್ದೀನಿ ಲಾಗ್ ಆಗ್ಬೇಕಂತೇಳಿ. ಈ ಒಂದು ಲಾಗ್ನ ಯಾಕೆ ಮಾಡಾಕತ್ತೀನಿಪ್ಪ ಅಂತಂದ್ರೆ, ಒಂದು ಏನು ನಮ್ಮ ಒಂದು ಫ್ರೆಂಡ್ ಅಥವಾ ಅಣ್ಣ ಒಬ್ಬರು ಲಾಗ್ ಮಾಡ್ತೀನಿ, ಲಾಗ್ ವಿಡಿಯೋ ಮಾಡ್ತೀನಿ, ಸ್ವಲ್ಪ ಅದಕ್ಕೆ ಏನೇನು ಟಿಪ್ಸ್ ಬೇಕು ಹೇಳು ಅಂತ ಹೇಳಿದ್ರು. ಹಾಗಾಗಿ ಆ ವ್ಯಕ್ತಿಗೆ ಒಂದು ಸ್ವಲ್ಪ ಹೊಸ ಮಿನಿ ಲಾಗ್ನ ಮಾಡ್ತೀನಿ ಅಂತಂದ. ಹಂಗಾಗಿ ಲಾಗ್ ಮಾಡಿ ಚೆನ್ನಾಗಿ ಮಾಡೋ ಹಂಗಾರೆ ಅಂತಂದೆ. ಮೊಬೈಲ್ ಐಫೋನ್ ಇತ್ತು, ಅದಕ್ಕೆ ಅದ್ರ ಜೊತೆಗೆ ಒಂದು ಮೈಕ್ ತಗೋ ಅಂತ ಹೇಳಿದ್ದೆ ಅವಂಗೆ. ನನಗೆ ಯಾವುದು ಗೊತ್ತಾಗಲ್ಲ, ನೀನೇ ಒಂದು ಯಾವ್ದಾರ ನೋಡು, ಒಂದು ಸೆಲೆಕ್ಷನ್ ಮಾಡಿ ನಾನು ಒಂದು ಮೈಕ್ ಆಯ್ಕೆ ಮಾಡಿಕೊಡು ಅಂಥೇಳಿ ಆರ್ಡ್ರ್ ಮಾಡಿಕೊಡು ಅಂತ ಹೇಳಿದ್ದ. ಹಾಗಾಗಿ ನಾನೊಂದು ಅಮೆಝಾನ್ ಒಳಗೆ ಆಯ್ಕೆ ಮಾಡಿದ್ದೆ. ಚಲೋ ಅನ್ನಿಸ್ತು ಮತ್ತು ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು ಒಂದು ಮೈಕು. ಅದಕ್ಕೋಸ್ಕರ ಅದನ್ನ ಇವತ್ತು ಹೆಂಗೈತಿ ಏನೈತಿ ಅಂತೇಳಿ ನಿಮ್ಮ ಮುಂದೆ ಒಂದು ಓಪನ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ನೀವು ಚಲೋ ಇತ್ತಂದ್ರೆ ನೀವೇನಾರ ಮಾಡ್ತೀನಿ ಆ ಥರ ಲಾಗಿಗೆ ಅಥವಾ ಏನಾರ ವೀಡಿಯೋಗಳು ಸೋಷಿಯಲ್ ಕಂಟೆಂಟ್ ಕ್ರಿಯೇಟಿಂಗ್ ವೀಡಿಯೋ ಮಾಡ್ತಿರಂದ್ರೆ ಈ ಒಂದು ಮೈಕ್ನ ನೀವು ಸಜೆಸ್ಟ್ ಮಾಡ್ತೀನಿ. ನೋಡ್ರಿ ಹೆಂಗೈತಿ ಅಂತೇಳಿ ಚೆಕ್ ಮಾಡೋಣ್ರಿ. ಓಪನ್ ಮಾಡ್ತೀನಿ ನಿಮ್ಮ ಮುಂದೆ. ಇದ್ರದ್ದು ರೇಟ್ ಎಷ್ಟು ಅಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಮತ್ತು ನೋಡಿದ್ರೆ ಚೆನ್ನಾಗಿ ಅನ್ನಿಸ್ತು. ಒಂದೇ ಮೈಕ್ ಇದಿಲ್ಲ, ಎರಡು ಮೈಕ್ ಇದು. ಅದರ ಐಫೋನ್ ಕನೆಕ್ಟ್ ಇದು ಇಲ್ಲ, ಅಂದರೆ ಸಿಪಿನ್ ಕನೆಕ್ಟರ್ ಇತ್ತು ಇದ್ರಾಗ. ಅದರ ಐಫೋನ್ದಿಲ್ಲ. ಐಫೋನ್ ಕನೆಕ್ಟರ್ ತೊಗೋಬೋದು ನೇರವಾಗಿ. ಅದ್ರದ್ದು ಈ ಸಿಪಿನ್ದು ಮತ್ತು ಐಫೋನ್ ಟು ಕನೆಕ್ಟ್ ಇರ್ತಾವಲ್ಲ, ಅದನ್ನ ತೊಗೊಂಡು ಕನೆಕ್ಟ್ ಮಾಡ್ಕೋಬೋದು. ಐಫೋನ್ ಒಳಗೆ ಲಾಗ್ ಮಾಡೋರು ಅಥವಾ ಸಿಪಿನ್ ಒಳಗೆ ಏನೋ ಅಂದರೆ ಸಿಪಿನ್ ಇರುವಂಥ ಮೊಬೈಲ್ನ ಯಾರು ತೊಗೊಂಡಿದ್ರಿ ಅಂತಂದ್ರೆ ಅದ್ರಾಗ ಏನಾರ ಲಾಗ್ ಮಾಡ್ತೀನಿ ಅಂತಾರೆ, ಅದ್ರಾಗ ಮಾಡಿರಿ. ಏನು ಫಸ್ಟಿಗೆ ಲಾಗ್ ಈಗ ಮಾಡ್ಬೇಕಂತಂದ್ರೆ ಆಮೇಲೆ ಸೆಟಪ್ ಗಿಟಪ್ ಇಟ್ಕೊಂಡು ಅಂಥವೆಲ್ಲ ಮಾಡಬಾರ್ದು. ಯಾಕಂದ್ರೆ ನಾವು ಹಾಕಿದ ಬಜೆಟ್ಗೆ ಅದನ್ನೆಲ್ಲ ಸುಮ್ಮನೆ ಹಾಳು ಮಾಡೋದಕ್ಕಿಂತ ಫಸ್ಟಿಗೆ ನಮ್ಮ ಹತ್ರ ಏನಿರ್ತದೆ ಅದರಿಂದ ಪ್ರಯತ್ನ ಮಾಡಬೇಕು. ಅದ್ರೊಳಗೆ ಏನೋ ಒಂದು ಸಣ್ಣ ಮೈಕ್ ತೊಗೊಂಡ್ರೆ ಉಪಯೋಗ ಆಗ್ತೈತಿ. ಅಂದ್ರೆ ಮೈಕ್ ನಮ್ಮ ವಾಯ್ಸ್ ಕ್ಲಾರಿಟಿ ಸಿಗ್ತೈತಿ. ಅಂಥದಕ್ಕೋಸ್ಕರ ಒಂದು ಮೈಕ್ ತೊಗೊಂಡ್ರೆ ಬೆಸ್ಟು. ಅದು ಬಿಟ್ಟರೆ ಯಾವ ಮೊಬೈಲ್ ಐಫೋನ್ ತೊಗೋಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ಬಾರ್ದು. ಯಾಕಂದ್ರೆ ಈ ನಿಮ್ಮ ಮಾನ್ಯ ಒಂದು ಮಹಾರಾಷ್ಟ್ರದಾಗ ನಡೆದಿರುವಂಥ ಒಂದು ಘಟನೆ ನಿಮ್ಗೆ ಗೊತ್ತೈತಿ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ವಿವರಣೆಯನ್ನು ನೀಡೀನಿ, ಹೋಗಿ ನೋಡಿರಿ. ಇನ್ನು ಈ ಒಂದು ಮೈಕ್ನ ಓಪನ್ ಮಾಡೋಣ್ರಿ. ಚಲೋ ಅನ್ನಿಸ್ತಾರೈತೆ ಒಂದು ಮೈಕ್ ನನಗೆ ಯಾಕೋ, ಹಂಗಾಗಿ ಒಂದು ತೊಗೊಂಡಿನಿ. ನೋಡ್ರಿ, ಇದ ಮೈಕ ಯಾವುದೋ ಪ್ರೊಕ್ಸಿಲ್ ಅಂತ ಇದೊಂದು ಮೈಕ್ ತೋರಿಸ್ತೀನಿ ಒಳಗೆ ಹೆಂಗೈತೆ ನೋಡೋದು ತಡ್ರಿ. ಮತ್ತು ವೈರ್ಲೆಸ್ ಮೈಕ್ ಇವು ಯಾವುವು ಎಲ್ಲವು ನೋಡ್ರಿ ಈ ಟೈಪ್ ಬರ್ತೈತಿ. ಇಲ್ಲೊಂದು ಜುಮಕ್, ಇದು ಕನೆಕ್ಟ್ರ್, ಸಿಪಿನ್ ಕನೆಕ್ಟ್ರ್. ಆಮೇಲೆ ಇದೊಂದು ಮೈಕು, ಆಮೇಲೆ ಇದೊಂದು ಮೈಕು, ಎರಡು ಮೈಕ್ ಅದಾವು. ಆಮೇಲೆ ಮತ್ತು ಇದ್ರಾಗ ಏನು ಕೊಟ್ಟಾರಪ್ಪ ಅಂತಂದ್ರೆ ಹಬ್ಬ ಒಂದು ಚಾರ್ಜರ್ ಪಿನ್ ಕೊಟ್ಟಿರ್ತಾರೆ ಅಷ್ಟ, ಅದ ಇರ್ಬೋದು ಇದು. ಅಷ್ಟೇ. ಇವು ಮೈಕ್ ರೀ ಮುಂದೆ ಹಾಕಕ್ಕೆ ಇವನು ಕೊಟ್ಟಾರ. ಅದು ಬಿಟ್ಟರೆ ಚಾರ್ಜರ್ ಪಿನ್ ಆಯಿತು, ಇಷ್ಟೇ ಇದರಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಮೈಕ್ ಹೆಂಗೈತೆ ಅಂತೇಳಿ ಈಗ ಟೆಸ್ಟ್ ಮಾಡ್ತೀನಿ ನಿಮ್ಗೆ. ಇದು ನನ್ನ ಮೈಕ್ನ ತೆಗೆದು ಇದನ್ನು ಕನೆಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ವಾಯ್ಸ್ ಬರ್ತೈತಿ ಅಂತೇಳಿ. ಒಂದು ನಿಮಿಷ ನೋಡಿರಿ. ಈಗ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ರೀತಿಯಂಥ ಮೈಕ್ ಇಲ್ಲ, ನಾನು ಬರೀ ಹಂಗೆ ನಿಮ್ಗೆ ಮಾತಾಡಾಕ್ತೀನಿ. ಇದು ನಮ್ದು ಹಂಗೆ ಯಾವುದೇ ರೀತಿ ಮೈಕ್ ಇಲ್ಲದೆ ಮಾತಾಡ್ತಿರುವಂಥ ವಾಯ್ಸು. ಇವಾಗ ಇದೇನು ಸಿ ಪಿನ್ ಕನೆಕ್ಟ್ ಐತಲ್ಲ, ಇದರೊಳಗೆ ಕೊಟ್ಟಿರುವಂಥದ್ದು ಈ ಒಂದು ಸಿ ಪಿನ್ನ ಅದಕ್ಕೆ ಮೊಬೈಲ್ ಕನೆಕ್ಟ್ ಮಾಡ್ಬೇಕಾಕೈತಿ. ಚಾರ್ಜರ್ ಕನೆಕ್ಟ್ ಮಾಡ್ತೀವಲ್ಲ ಅಲ್ಲಿ ಈ ಒಂದು ಸಿ ಪಿನ್ನ ಕನೆಕ್ಟ್ ಮಾಡ್ಬೇಕಾಕೈತಿ. ಒಂದು ವೇಳೆ ಸಿ ಪಿನ್ ಇಲ್ಲ, ಕೆಲವೊಬ್ರು ಬಿ ಪಿನ್ ಇರ್ತಾವೆ, ಡಿ ಪಿನ್ ಅಂದ್ರೆ ಹಳೆ ಒಂದು ಮೊಬೈಲ್ ಬರ್ತಿದ್ವಲ್ಲ ಆ ಥರದ್ದು ಬಂದು ಅಂದ್ರೆ ಇದರ ಸಿ ಪಿನ್ ಟು ಮತ್ತು ಡಿ ಪಿನ್ ಕನೆಕ್ಟರ್ ಬರ್ತೈತಿ. ಯಾವ ಮೊಬೈಲ್ ಅಂಗಡಿ ಕೇಳಿದ್ರು ಕೊಡ್ತಾರೆ.
ಆ ಥರ ತೊಗೊಂಡು ಕನೆಕ್ಟ್ ಮಾಡ್ಕೋಬೇಕು. ಅದು ಅಲ್ಲದೆ ಒಂದು ವೇಳೆ ಈಗ ಏನು ಐಫೋನ್ ಇರ್ತಾವಲ್ಲ, ಐಫೋನ್ಗೆ ಇದು ಸಿ ಪಿನ್ ಕನೆಕ್ಟ್ ಆಗಲ್ಲ. ಐಫೋನ್ ಕನೆಕ್ಟ್ರಿಗೆ ಮತ್ತು ಅದಕ್ಕೂ ಇರ್ತೈತಿ ಸಿ ಪಿನ್ ಟು ಐಫೋನ್ ಕನೆಕ್ಟರ್ ಇದ್ದಿದ್ದು ಒಂದು ಕೊಡ್ರಿ ಅಣ್ಣ ಅಂತಂದ್ರೆ ಅದು ಈ ಥರ ಹೋಗಿ ತೋರಿಸಿದ್ರೆ ಅಂದ್ರೆ ಮೈಕಿಂದ ಕೊಡ್ತಾರೆ ಸಹಜವಾಗಿ. ಈಗ ಇದನ್ನು ನಾನು ಸಿ ಪಿನ್ ಕನೆಕ್ಟ್ ಐತೆ ನನ್ನ ಮೊಬೈಲ್ದು, ಹಂಗಾಗಿ ಇದನ್ನು ನೇರವಾಗಿ ಅದನ್ನು ಕನೆಕ್ಟ್ ಮಾಡ್ತೀನಿ. ಇದನ್ನು ನಿಮ್ಗೆ ಸೌಂಡನ್ನ ತೋರಿಸ್ತೀನಿ ಯಾವ ರೀತಿ ಬರ್ತೈತಿ ಅನ್ನೋದನ್ನು ಅನಿಸುತ್ತದೆ. ಇದು ಆನ್ ಆಗ್ತೈತಿ ಅಂತ ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ ಇಲ್ಲಿ ಐತೆ ನೋಡ್ರಿ, ಈ ಒಂದು ಗ್ರೀನ್ ಬರಬೇಕಿದು. ಈ ಥರ ಗ್ರೀನ್ ಬಂತಂದ್ರೆ ಇದು ಮೊಬೈಲ್, ಇದು ಒಂದು ಮೈಕ್ ಆನ್ ಆಗೈತೆ ಅಂತ. ಇವಾಗ ಏನು ಮಾತಾಡಕತ್ತೀನಲ್ಲ ಇದು ನಾನು, ಇದು ಮೈಕ್ ಸೌಂಡ್ದು ಯಾವ ರೀತಿ ಐತಿ ಅನ್ನೋದನ್ನು ನೋಡಿರಿ, ಚೆಕ್ ಮಾಡಿಕೊಡ್ರಿ. ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಮಾತ್ರ ಈ ಒಂದು ಮೈಕನ್ನು ತೊಗೊಳ್ರಿ ಅಂತ ಕೇಳ್ಕೊತೀನಿ. ನೋಡಿರಿ ಆಲ್ಮೋಸ್ಟ್ ಚೆನ್ನಾಗೈತಿ ಅಂತ ಅನ್ಕೋತೀನಿ. ಯಾಕಂದ್ರೆ ಲಾಗ್ ಮಾಡ್ರಿ ಒಂದು ಒಳ್ಳೆ ಬೆಸ್ಟ್ ಮೈಕು ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಆರಾಮಾಗಿ ಏನೂ ಇಲ್ಲ, ಇಲ್ಲಿ ಈ ಥರ ಇದನ್ನು ಹಾಕ್ಕೊಂಡು ಕೇಸೆ ಲಾಗ್ ಮಾಡ್ಬೋದು. ದೊಡ್ಡ ಮಿನಿ ಲಾಗು, ದೊಡ್ಡ ಲಾಗು ಮಾಡ್ಬೋದು. ಆಮೇಲೆ ಶಾರ್ಟಾಗಿ ಮಾಡ್ಬೇಕಾಯ್ತಂದ್ರೆ ಕೈಯಾಗಿ ಹಿಡ್ಕೊಂಡು ಪಟ ಮಾತಾಡಿ ಆ ಒಂದು ಲಾಗನ್ನು ಮುಗಿಸ್ಬೋದು. ಚೆನ್ನಾಗಿರ್ತೈತಿ, ಒಂಥರ ಯಾವುದೇ ರೀತಿಯಿಂದ ಏನೋ ಅನ್ಕಂಫರ್ಟೇಬಲ್ ಇಲ್ಲ, ಚೆನ್ನಾಗಿ ಬರ್ತೈತಿ ಅಂತ ಅಂದ್ಕೊಳ್ತೀನಿ. ಒಂದು ಸಲ ಮೈಕ್ ಈಗ ಚೆನ್ನಾಗಿ ಐತಿ ಅಂತ ನಾನು ಅಂದ್ಕೊಳ್ತೀನಿ. ನೋಡಿರಿ, ಇಷ್ಟ ಆಯಿತು ಅಂದ್ರೆ ನಿಮ್ಗೆ ತೊಗೊಳ್ರಿ, ಇಲ್ಲಾಂದ್ರೆ ತೊಗೊಳ್ಕೋಬೇಡ್ರಿ ಅಷ್ಟೇ. ಆಮೇಲೆ ಇದ್ರದ್ದು ಏನು ಪ್ರೈಸ್ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇದನ್ನು ನಾನು ಎಷ್ಟು ಕೊಟ್ಟಿನಿ ಅಂತಂದ್ರೆ 913 ರೂಪಾಯಿ ಇದ್ರದ್ದು ಒಂದು ಮೈಕ್ ಪ್ರೈಸ್ ಆಗೈತಿ. ಇಷ್ಟು ನಿಮ್ಗೆ ದೊಡ್ಡದು ಅನ್ನಿಸ್ತಂತಂದ್ರೆ ಇನ್ನೂ ಕಡಿಮೆ ರೇಟ್ ಒಳಗೆ ಸಿಗ್ಬೋದು. ಇದರ ರೀತಿ ಒಳಗೆ ಕ್ವಾಲಿಟಿ ಇರ್ತಾವಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇದು ಕ್ವಾಲಿಟಿ ಐತಿ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ನೀವು ಕೇಳಿಸ್ಕೊಳಕತ್ತೀರಿ ಅನಿಸುತ್ತೆ, ಇದೊಂದು ಸೌಂಡು ಯಾವ ರೀತಿ ಬರ್ತೈತೆ ಅಂತೇಳಿ ನಿಮಗೆ ಗೊತ್ತಾಗಿರ್ತೈತಿ. ಚೆನ್ನಾಗೈತೋ ಇಲ್ಲೋ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿಕೊಂಡು ತೊಗೊಳ್ಳೋದಾದ್ರೆ ಇಂಥದ್ದೊಂದು ಮೈಕ್ನ ತೊಗೊಳ್ರಿ ಅಂತ ಹೇಳಲಿಕ್ಕೆ ಅಷ್ಟೇ ಸಜೆಸ್ಟ್. ಅಂದರೆ ನಿಮ್ಗೊಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಮೈಕನ್ನು ರಿವ್ಯೂ ಮಾಡೀನಿ. ಯಾವುದೇ ರೀತಿಯಂಥ ಪ್ರಮೋಷನ್ ಅಲ್ಲ. ಮತ್ತು ಅದನ್ನು ಹೇಳ್ತೀನಿ ಕೇಳ್ರಿ, ನಮ್ಮ ಫ್ರೆಂಡ್ ಏನೋ ಕೊಡಿಸು ಅಂತ ಒಂದು ಯಾವುದೋ ಚಲೋ ನೋಡಿ, ಅದಕ್ಕೆ ನನಗಿದು ಇಷ್ಟ ಅನ್ನಿಸ್ತು. ಹಾಗಾಗಿ ಈ ಒಂದು ಮೈಕನ್ನು ನಾನು ಹಂಗೆ ಕೊಡಕತ್ತೀನಿ. 913 ರೂಪಾಯಿ ಬಿದ್ದೈತಿ. ನೋಡಿರಿ, ನಿಮ್ಗೆ ಇಷ್ಟ ಅನ್ನಿಸ್ತು ಅಂದ್ರೆ ಮಾತ್ರ ಈ ಒಂದು ಮೈಕನ್ನು ತೊಗೊಳ್ರಿ ಅಂತ ಹೇಳ್ತಾ, ಇದರಲ್ಲಿ ಮೈಕು ಒಂದೇ ಮೈಕ್ ನಾನು ಆನ್ ಮಾಡಿದ್ದು, ಮತ್ತು 2 ಮೈಕ್ ಬರ್ತಾವೆ. 2 ಮೈಕು ಅದೊಂದು ಕನೆಕ್ಟ್ ಬರ್ತೈತಿ. ಈಗ ನಾವು ಒಂದೇ ಮೈಕಲ್ಲಿ ಆನ್ ಮಾಡ್ತಾ ಇರೋದು. ಇನ್ನು ನೋಡಿರಿ, ಇನ್ನು ಮೈಕ್ ಇಷ್ಟ ಅನ್ನಿಸ್ತು ಅಂದ್ರೆ ಮಾತ್ರ ಈ ಒಂದು ಮೈಕನ್ನು ತೊಗೊಳ್ರಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಮುಗಿಸ್ತೀನಿ. ಮತ್ತೊಂದು ಲಾಗ್ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.